ತಿಪಟೂರಿನಲ್ಲಿ 4ನೇ ಬೃಹತ್ ಉದ್ಯೋಗ ಮೇಳ. ಯಾವುದೇ ಪದವೀಧರರು, ಸ್ನಾತಕೋತ್ತರ ಪದವೀಧರರು ಭಾಗವಹಿಸಬಹುದು. 60ಕ್ಕೂ ಹೆಚ್ಚು ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಭಾಗಿ. ದಿನಾಂಕ ಶನಿವಾರ 31 ಜನವರಿ 2026 ಬೆಳಗ್ಗೆ 9ಕ್ಕೆ. ಸ್ಥಳ ಎಸ್ವಿಪಿ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್, ಬಿಎಚ್ ರಸ್ತೆ, ತಿಪಟೂರು. ಕಾಲ್ 7483390832. ಉಚಿತ ಪ್ರವೇಶ. ಬಿಗ್ ಫೈ ನ್ಯೂಸ್ನಲ್ಲಿ ಮೂರನೇ ಟಾಪ್ ಸ್ಟೋರಿಯನ್ನ ಗಮನಿಸ್ತಾ ಹೋಗೋಣ. ನಾವು ಪ್ರತಿನಿತ್ಯ ಬೇರೆ ಬೇರೆ ಕಳ್ಳತನದ ಪ್ರಕರಣಗಳನ್ನು, ದರೋಡೆ ಪ್ರಕರಣಗಳನ್ನು ಗಮನಿಸ್ತಾ ಇರ್ತೀವಿ. ಹೊಟ್ಟೆಪಾಡಿಗಾಗಿ ಕೆಲವೊಂದಿಷ್ಟು ಜನ ಕಳ್ಳತನ ಮಾಡ್ತಾರೆ ಮತ್ತು ಬೇರೆ ಬೇರೆ ಉದ್ದೇಶಕ್ಕೆ ನಾವು ಏಕಾಏಕಿ ಶ್ರೀಮಂತರಾಗಬೇಕು ಅನ್ನೋ ಉದ್ದೇಶದಿಂದ ದರೋಡೆ ಕಳ್ಳತನ ಮಾಡುವಂಥ ಪ್ರಕರಣಗಳನ್ನು ಗಮನಿಸಿದ್ದೀವಿ. ಬಟ್ ಈ ಸ್ಟೋರಿಯನ್ನು ಗಮನಿಸಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಬಿಕಾಸ್ ಮೇಕಪ್ ಮಾಡ್ಕೊಳ್ಬೇಕು ಅಥವಾ ಮೇಕಪ್ಗಂತಲೇ ಕಳ್ಳತನಕ್ಕೆ ಒಂದು ದಂಪತಿ ಇಳಿದಿದ್ದಾರೆ. ಆ ರೋಚಕ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಕಳ್ಳ ದಂಪತಿಯ ಸ್ಟೋರಿ ಕೇಳಿ ಪೊಲೀಸ್ನವರೇ ಬೆಚ್ಚಿ ಬಿದ್ದಿದ್ದಾರೆ. ಮೇಕಪ್ ಗಂತಲೇ ಕಿಲಾಡಿ ಜೋಡಿ ಮಾಡ್ತಾ ಇದ್ರಂತೆ ಮನೆಗಳ್ಳತನ. 1000-2000 ಅಲ್ಲ, ಬರೋಬ್ಬರಿ 5 ಲಕ್ಷ ಬೇಕಂತೆ ಮೇಕಪ್ಗೆನೆ. ಕಿಲಾಡಿ ದಂಪತಿ ವಿಚಾರಣೆ ವೇಳೆ ಮೇಕಪ್ ರಹಸ್ಯ, ಕಳ್ಳತನದ ರಹಸ್ಯ ಹೊರಬಿದ್ದಿದೆ. ದುಬಾರಿ ಬೆಲೆಯ ಸೀರೆ, ಮಸ್ತ್ ಮೇಕಪ್ ಝಲಕ್. ಗಾಯತ್ರಿ ಶ್ರೀಕಾಂತ್ ದಂಪತಿಗೆ ಕೆಆರ್ಪುರಂ ಪೊಲೀಸ್ನವರು ಡ್ರಿಲ್ ಮಾಡಿದ್ದಾರೆ. ಜಾತ್ರೆಗಳಿಗೆ ಮೇಕಪ್ ಮಾಡಿಕೊಂಡು ಹೋಗ್ತಾ ಇದ್ರಂತೆ ಇವರು ಆರೋಪಿಗಳು. ಶ್ರೀಮಂತರ ರೀತಿಯಲ್ಲಿ ಭರ್ಜರಿಯಾಗಿ ಮೇಕಪ್ ಮಾಡಿಕೊಂಡು ಕಳ್ಳತನ ಮಾಡ್ತಾ ಇದ್ರಂತೆ ಈ ದಂಪತಿ. ಮೇಕಪ್ಗಾಗಿಯೇ ಪ್ರತಿ ತಿಂಗಳು 5 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ರಂತೆ ಈ ಆರೋಪಿ ಗಾಯತ್ರಿ. ಜಾತ್ರೆ, ದೇವಸ್ಥಾನಗಳಲ್ಲಿ ಕೈಚಳಕ ತೋರಿಸಿ ಚಿನ್ನಾಭರಣ ಎಸ್ಕೇಪ್ ಮಾಡ್ತಾ ಇದ್ರಂತೆ. ಹೆಣ್ಮಕ್ಕಳ ಪಕ್ಕ ಸುಳಿದಾಡಿ ಒಡವೆಯನ್ನ ದೋಚ್ತಾ ಎಂತೆಂಥವ್ರು ಇದಾರೆ ನೋಡಿ ನಮ್ಮ ಸುತ್ತಮುತ್ತ. ಪ್ರತಿನಿತ್ಯವೂ ಕೂಡ ಇಂಥ ಪ್ರಕರಣಗಳನ್ನು ನಾವು ಗಮನಿಸ್ತಾನೆ ಇರ್ತೀವಿ. ಬಟ್ ಇದು ಇಷ್ಟು ವರ್ಷಗಳಲ್ಲೇ ಮೊದಲ ಬಾರಿಗೆ ಇಂಥ ಒಂದು ಪ್ರಕರಣ. ಮೇಕಪ್ಗೋಸ್ಕರ ಕಳ್ಳತನ ಮಾಡ್ತಾ ಇದ್ರಂತೆ ಗಂಡ ಹೆಂಡತಿ. ಎಸ್, ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಅವರನ್ನ. ಗಾಯತ್ರಿ, ಈತ ಶ್ರೀಕಾಂತ್. ಜಾತ್ರೆಗಳಿಗೆ ಹೋಗ್ತಾ ಇದ್ರಂತೆ ಮೇಕಪ್ ಮಾಡಿಕೊಂಡು, ಒಳ್ಳೆ ಶ್ರೀಮಂತರ ಥರ. ಅಂದರೆ ಕಳ್ಳರು ಅಂತ ಗುರುತಿಸಬಾರ್ದು ಇವರನ್ನ. ಒಳ್ಳೆ ಡ್ರೆಸ್ ಮಾಡಿಕೊಂಡು ಮೇಕಪ್ ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ಬಟ್ ಅಲ್ಲಿ ಯಾರೆಲ್ಲ ಒಡವೆ ಹಾಕ್ಕೊಂಡು ಬರ್ತಾ ಇದ್ರು ಅವ್ರ ಮೇಲೇನೆ ಅವ್ರ ಕಣ್ಣು. ನೋಡಿ ಅಲ್ಲಿ ಆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ. ಈಕೆನೆ ಆರೋಪಿ ಗಾಯತ್ರಿ, ದೊಡ್ಡ ಕಳ್ಳಿ ಈಕೆ. ಸೊ ಇವರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಕೆಆರ್ಪುರಂ ಪೊಲೀಸ್ನವರು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕಳ್ಳತನ ಮಾಡಿದ್ರು, ಎಷ್ಟೆಷ್ಟು ಕಳ್ಳತನ ಮಾಡಿದ್ರು, ಯಾಕೆ ಕಳ್ಳತನಕ್ಕೆ ಹೋದ್ರು, ಎಲ್ಲದರ ಬಗ್ಗೆಯೂ ಕೂಡ ಬಾಯಿ ಬಿಟ್ಟಿದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಪ್ರತಿನಿತ್ಯ ಇಂಥ ಘಟನೆಗಳನ್ನು ನೋಡ್ತಾ ಇರ್ತೀವಿ. ಬಟ್ ಇದು ಆಶ್ಚರ್ಯಕರ ಘಟನೆ. ಜೊತೆಗೆ ಪೊಲೀಸ್ನವರ ಪ್ರಾಥಮಿಕ ತನಿಖೆಯಲ್ಲಿ ಏನು ತಿಳಿದು ಬಂದಿದೆ, ಈ ಕಳ್ಳರು ಏನು ಹೇಳಿದ್ದಾರೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಕೆಆರ್ಪುರಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದಂಥ ಒಬ್ಬ ವೃದ್ಧೆ, ಅವರ ಕೊರಳಲ್ಲಿದ್ದಂಥ ಸುಮಾರು 30 ಗ್ರಾಮ್ ತೂಕದ ಚಿನ್ನದ ಸರ ಒಂದು ಕಳ್ಳತನ ಆಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಕೈಗೊಳ್ತಾರೆ. CCTVಗಳನ್ನು ಪರಿಶೀಲನೆ ಮಾಡಿದಾಗ ದೇವಸ್ಥಾನಕ್ಕೆ ಬಂದಿದ್ದಂಥ ಮತ್ತೊಬ್ಬ ಭಕ್ತೆಯ ಸೋಗಿನಲ್ಲಿ ಬಂದಿದ್ದಂಥ ಮಹಿಳೆ ಆ ವೃದ್ಧೆಯಿಂದ ಸರವನ್ನು ಕದ್ದು ಪರಾರಿಯಾಗಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೈಗೊಂಡು ಅವರನ್ನು ಬಂಧನ ಮಾಡ್ತಾರೆ. ಯಾರು ಆ ಮಹಿಳೆ ಚಿನ್ನದ ಸರವನ್ನು ಕದ್ದಿದ್ರು ಅದನ್ನು ಬಂಧನ ಮಾಡಿ ಅವರನ್ನು ತನಿಖೆಗೊಳಪಡಿಸಿದಾಗ ಇಲ್ಲಿ ಇಬ್ಬರು ಏನು ಗಾಯತ್ರಿ ಮತ್ತು ಕಾರ್ತಿಕ್ ಅಂತ, ಇವರು ಗಂಡ ಹೆಂಡತಿ. ಮೂಲತಃ ಮೈಸೂರು ಸಮೀಪ ಇರ್ತಕ್ಕಂಥ HD ಕೋಟೆ ತಾಲೂಕಿನ ಅಂಪಾಪುರ ಅಲ್ಲಿನ ಪೈಲ್ವಾನ್ ಕಾಲೋನಿಯ ನಿವಾಸಿಗಳಾಗಿದ್ದಾರೆ. ಇವರು ಮದುವೆ ಆದಂಥ ಹೊಸದರಲ್ಲಿ ಏನು ತಲೆ ಕೂದಲನ್ನು ಖರೀದಿ ಮಾಡಿ ಅದು ಸಂಬಂಧಪಟ್ಟಾಗೆ ಏನು ಬಲೂನ್ಗಳನ್ನು ಮಾರೋದು, ಜೊತೆಗೆ ಹಳೆ ಪಾತ್ರೆಗಳೇನಿದ್ದಾವೆ ಅವನ್ನು ತೆಗೆದುಕೊಂಡು ಹೊಸ ಪಾತ್ರೆಗಳೇನು ಈ ಹಳ್ಳಿ ಜಾತ್ರೆಗಳಲ್ಲಿ ಏನು ಕೂದಲನ್ನು ವ್ಯಾಪಾರ ಮಾಡ್ತಾರೆ ಆ ರೀತಿಯಾಗಿ ಈ ಕೆಲಸವನ್ನು ಸಹ ಮಾಡ್ತಾಯಿದ್ರು. ಆದರೆ ಐಷಾರಾಮಿ ಜೀವನಕ್ಕೆ ಬಿದ್ದಂಥ ಇವರು ಬಸ್ಗಳಲ್ಲಿ ಕಳ್ಳತನ ಮಾಡೋದಕ್ಕೆ ಶುರು ಮಾಡ್ತಾರೆ, ದೇವಸ್ಥಾನಗಳಲ್ಲಿ ಕಳ್ಳತನ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲಿ ಜನಜಂಗುಳಿ ಹೆಚ್ಚಾಗಿರುತ್ತೋ ಅಲ್ಲಿ ಇವರು ಹೋಗಿ ಎಂಟ್ರಿ ಕೊಟ್ಟು ಅವರ ಬಳಿ ಇರ್ತಕ್ಕಂಥ ಪರ್ಸ್ಗಳನ್ನು ಕದಿಯೋದು, ಚಿನ್ನದ ಸರಗಳನ್ನು ಕದಿಯೋದು, ಈ ರೀತಿ ಮಾಡ್ತಾ ಇರ್ತಾರೆ. ಇನ್ನು ಈ ಕೃತ್ಯವನ್ನು ಎಸಗೋದಕ್ಕೆ ಇವರು ಏಕಾಏಕಿ ಫೀಲ್ಡ್ಗೆ ಇಳಿತಾ ಇರಲಿಲ್ಲ. ಮೇಲಾಗಿ ಯಾರಿಗೂ ಅನುಮಾನ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಗಾಯತ್ರಿ ಏನಿದ್ದಾರೆ ಇವರು ಯಾರಾದರೂ ಒಬ್ಬ
ಗಣ್ಯರು ಹೋದಾಗೆ ಅಥವಾ ದೇವಸ್ಥಾನಕ್ಕೆ ಹೋಗಿ ಶ್ರೀಮಂತರು ಹೋದಾಗೆ ಹೋಗಿ ಮೇಕಪ್ಪನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಆ ಮೇಕಪ್ ಮಾಡ್ತಕ್ಕಂಥ ಒಂದು ದೃಶ್ಯಕ್ಕೆ ಸಂಬಂಧಪಟ್ಟಂತೆ ಏನು ವಿಚಾರಣೆಗೊಳಪಡಿಸಿದಾಗ ಆಕೆಯ ಮೇಕಪ್ ಖರ್ಚು ಪ್ರತಿ ತಿಂಗಳು 5 ಲಕ್ಷ ರೂಪಾಯಿ ಹಣವನ್ನು ಪ್ರತಿ ತಿಂಗಳು 5 ಲಕ್ಷ ರೂಪಾಯಿ ಈ ಮೇಕಪ್ಗಾಗಿ ಖರ್ಚು ಮಾಡ್ತಾ ಇದ್ಲು ಅಂತಕ್ಕಂಥದ್ದು. ಜೊತೆಗೆ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಹೋಗ್ತಾ ಇದ್ದು. ಈ ರೀತಿಯಾಗಿ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ಸದ್ಯ ಈ ಇಬ್ಬರು ಆರೋಪಿಗಳನ್ನು ಅಂದರೆ ಗಂಡ ಹೆಂಡತಿಯನ್ನು ಬಂಧಿಸಿರ್ತಕ್ಕಂಥ ಕೇರ್ಪುರಂ ಪೊಲೀಸರು ಈ ಇಬ್ಬರಿಂದ 60 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ಉಳಿದಂತೆ ಇವರ ಈ ಕೃತ್ಯ ಬೆಂಗಳೂರು ನಗರ, ಗ್ರಾಮಾಂತರ, ದೊಡ್ಡಬಳ್ಳಾಪುರ, ಜೊತೆಗೆ ಮೈಸೂರು, ಹುಣಸೂರು ಈ ಎಲ್ಲ ಭಾಗಗಳಲ್ಲೂ ಸಹ ಇವರು ಜಾತ್ರೆಗಳು ಜೊತೆಗೆ ದೇವಸ್ಥಾನಗಳಲ್ಲಿ ನಡೀತಕ್ಕಂಥ ಏನು ಅದ್ದೂರಿಯಾದಂಥ ಕಾರ್ಯಕ್ರಮಗಳು ನಡೆಯುತ್ತೆ ಅಂತಹ ಸಂದರ್ಭದಲ್ಲೇ ಇವರು ಕೃತ್ಯ ಎಸಗಿರೋದು ಬೆಳಕಿಗೆ ಬಂದಿದೆ. ರಾಮ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.